ನಮಸ್ಕಾರ, ನಾನು ಅನಿತಾ. ನಾನಿವತ್ತು ಮೋದಿ ಕೇರಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡಿ ಬಂದಿರತಕ್ಕಂಥ ರಿಸಲ್ಟ್ನೊಂದಿಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೇರ್ ಫಾಲ್ ಹೇಗೆ ಕಂಟ್ರೋಲ್ ಮಾಡೋದು ಮತ್ತು ಹೇರ್ ಗ್ರೋತ್ ಹೇಗೆ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಈಗ ಸಲೂನ್ನಲ್ಲಿ ನಾವು ಆಲ್ಮಂಡ್ ಆಯಿಲ್ ಬರುತ್ತಲ್ಲ, ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ. ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಆಗಿದ್ದರೆ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ. ನಿಮಗೆ ಹೇರೇ ಇಲ್ಲ ಅಂತ ಅಂದರೆ ಈ ಆಲ್ಮಂಡ್ ಆಯಿಲ್ ಜೊತೆ ಟೀ ಟ್ರೀ ಆಯಿಲ್ ಮಿಕ್ಸ್ ಮಾಡಿ ಇವೆರಡನ್ನೂ ಯೂಸ್ ಮಾಡೋದ್ರಿಂದ 3 ಮಂತಲ್ಲಿ ನಿಮಗೆ ಹೇರ್ ಸಹ ಬರುತ್ತೆ. ಅದೇ ತುಂಬ ಜನಕ್ಕೆ ಬರೀ ಆಲ್ಮಂಡ್ ಆಯಿಲ್ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ನಾವು ಆಲ್ಮಂಡ್ ಆಯಿಲ್ ಜೊತೆ ನಮ್ಮ ಮೋದಿ ಕೇರಲ್ಲಿ ಸಿಗ್ತಕ್ಕಂತಹ ಫ್ರೂಟ್ ಆಫ್ ದಿ ಅರ್ಥಲ್ ಕೋಕೋನಟ್ ಆಯಿಲ್ ಇದೆಯಲ್ಲ, ಈ ಕೋಕೋನಟ್ ಆಯಿಲು, ಆಲ್ಮಂಡ್ ಆಯಿಲು ಮತ್ತು ಈ ಟೀ ಟ್ರೀ ಆಯಿಲು ಮೂರನ್ನು ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹೇರ್ ಶೈನ್ ಸಹ ಬರುತ್ತೆ. ಇಷ್ಟೇ ಅಲ್ಲದೆ ನಾವು ಮೋದಿ ಕೇರಲ್ಲಿ ಸಿಗ್ತಕ್ಕಂತಹ ಮೊರಕ್ಕೋ ಆರ್ಗನ್ ಆಯಿಲ್ ಇದೆಯಲ್ಲ, ಈ ಆಯಿಲನ್ನು ಸಹ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡೋದಲ್ಲದೆ ನಾವು ಇದನ್ನ ಕೋಕೋನಟ್ ಆಯಿಲು ಮತ್ತು ಕೋಕೋನಟ್ ಆಯಿಲ್ ಮತ್ತು ಮೊರಕ್ಕೋ ಆರ್ಗನ್ ಆಯಿಲು ಎರಡನ್ನೂ ಈ ರೀತಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊರಕ್ಕೋ ಆಯಿಲು, ಕೋಕೋನಟ್ ಆಯಿಲು, ಟೀ ಟ್ರೀ ಆಯಿಲು ಮತ್ತು ನಾನು ಒಂದು ಫ್ಲಾಕ್ಸ್ ಆಯಿಲ್, ನನ್ನ ಫ್ಲಾಕ್ಸ್ ಆಯಿಲ್ ಟ್ಯಾಬ್ಲೆಟ್ ಇದೆಯಲ್ಲ, ಈ ಫ್ಲಾಕ್ಸ್ ಆಯಿಲ್ ಟ್ಯಾಬ್ಲೆಟ್ನ ನಾನು ಇದರೊಳಗೆ ಹಾಕಿ ಪಿಂಚ್ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಅಂತ ತೋರಿಸ್ತೀನಿ. ಇದರಲ್ಲಿ ಕೋಕೋನಟ್ ಆಯಿಲ್ ಇದೆ, ಮೊರಕ್ಕೋ ಆಯಿಲ್ ಇದೆ, ಟೀ ಟ್ರೀ ಆಯಿಲ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಒಂದು ಫ್ಲಾಕ್ಸ್ ಆಯಿಲ್ ಟ್ಯಾಬ್ಲೆಟ್ನ ಪಿಂಚ್ ಮಾಡಿ ಇದರೊಳಗೆ ಹಾಕ್ತಾಯಿದ್ದೀನಿ. ಫ್ಲಾಕ್ಸ್ ಆಯಿಲ್ ಟ್ಯಾಬ್ಲೆಟ್ ನಾವು ಇದರೊಳಗೆ ಹಾಕಿ ನಾವು ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹೇರ್ ಶೈನ್ ಸಹ ಬರುತ್ತೆ. ನೋಡ್ಬೋದು, ಇದನ್ನು ಮಿಕ್ಸ್ ಮಾಡಿ ನಾವು ಯೂಸ್ ಮಾಡ್ಬೋದು. ವಂಡರ್ಫುಲ್ ರಿಸಲ್ಟ್ ಬರುತ್ತೆ. ಈ ಫ್ಲಾಕ್ಸ್ ಆಯಿಲು ನಮ್ಮ ಹೆಲ್ತ್ ಪ್ರಾಬ್ಲಮ್ ಮಾತ್ರ ಅಲ್ಲ, ಹೇರ್ ಗ್ರೋತ್ಗೂ ಸಹ ಯೂಸ್ ಆಗುತ್ತೆ. ಇಷ್ಟೇ ಅಲ್ಲದೆ ಹೇರ್ ಫಾಲ್ ಆಗೋರು ನಮ್ಮ ಸಲೂನ್ ಹೇರ್ ಫಾಲ್ ಶಾಂಪು ಯೂಸ್ ಮಾಡೋದ್ರಿಂದನೂ ಸಹ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನಾವು ಇಷ್ಟೊಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಾನಿವಾಗ ಯಾವ ರೀತಿ ಹೇರ್ ಗ್ರೋತ್ ಆಗಿದೆ ಅನ್ನೋದು ಒಂದು ಫೋಟೋ ಸಹ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹೆಚ್ಚಿನ ಮಾಹಿತಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ.